ಬೆಳಗಾವಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಒಂದು ಸಮುದಾಯದ ಜನರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಲಾಠಿ ಚಾರ್ಜ್, ಮುಕ್ತ ಜನ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಬಿಡ್ರಿ, ಏನು ಮಾಡ್ಕೊಳಕಂತಾರೆ ನಮ್ಮ ಸರ್ಕಾರ ಏನು ತಿಳ್ಕೊಂಡಿದೆ, ಇಂಥ ಹೋರಾಟಕ್ಕೆ ಬೆದರ್ತಾವ ತಿಳ್ಕೊಂಡಿದೆ, ಒಡೆಯಲು ಬಿಡ್ರಿ ಅಂತ ಹೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನೀಯವಾಗಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಹೊಡೆಯುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಮಾಡೋದು ಬಿಟ್ಟು ಹೊಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದ್ರೆ. ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಇವರ ಹೆಸರು ಇದೀಗ ಪಂಚಮಸಾಲಿ ಹೋರಾಟದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವಂತಹ ಇವರು ಯಾಕೆ ಪಂಚಮಸಾಲಿ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ? ಇದರಿಂದ ಇವರಿಗೆ ಏನಾದ್ರೂ ಲಾಭ ಇದೆಯಾ? ತಮ್ಮ ಬೇಳೆಕಾಳನ್ನ ಬೇಯಿಸಿಕೊಳ್ಳಿಕ್ಕೆ ಈ ಹೋರಾಟವನ್ನ ಮಾಡ್ತಾ ಇದ್ದಾರಾ? ಜೊತೆಗೆ ಇವರಿಗೆ ಏನಾದ್ರೂ ರಾಷ್ಟ್ರೀಯ ಸ್ಥಾನಮಾನ ಸಿಗುವ ಸಾಧ್ಯತೆಗಳು ಇದೆಯಾ? ನೋಡೋಣ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಂಚಮಸಾಲಿ ಹೋರಾಟವನ್ನ ಮಾಡಿ ಏನ್ ತೋರಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ, ನನ್ನ ತಾಕತ್ ಎಷ್ಟಿದೆ, ನಾನು ಎಷ್ಟು ಪವರ್ಫುಲ್ ಆಗಿದ್ದೀನಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಒಂದೇ ಒಂದು ಕಲ್ಲನ್ನು ಹಿಡ್ಕೊಂಡು ಎರಡು ಕಡೆಗೂ ಹೊಡೆದಿದ್ದಾರೆ. ಎರಡು ಕಡೆ ಅಂತ ಹೇಳಿದ್ರೆ ಬಿಜೆಪಿಗೂ ಹಾಗೆ ಕಾಂಗ್ರೆಸ್ಗೂ, ಅಂದ್ರೆ ತನ್ನ ಪಕ್ಷಕ್ಕೂ ಹೊಡೆದಿದ್ದಾರೆ, ಹಾಗೆ ತಮ್ಮ ವಿರೋಧ ಪಕ್ಷಕ್ಕೂ ಕೂಡ ಹೊಡೆದಿದ್ದಾರೆ. ಇನ್ನು ಕೇಂದ್ರದ ವರಿಷ್ಠರಿಗೆ ಈ ಹೋರಾಟವನ್ನ ಮಾಡೋದ್ರ ಮೂಲಕ ತಾನೊಬ್ಬ ಲೀಡರ್, ನನಗೆ ನಾಯಕತ್ವದ ಗುಣ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಆ ಕಡೆ ಕಾಂಗ್ರೆಸ್ನವರಿಗೂ ಕೂಡ ನಿಮ್ಮಿಂದ ಏನು ಸಾಧ್ಯ ಇಲ್ಲ, ನೀವು ಅಧಿಕಾರದಲ್ಲಿರಬಹುದು, ಆದರೆ ನೀವು ನಮ್ಮ ವರ್ಚಸ್ಸನ್ನು, ಅದರಲ್ಲೂ ನನ್ನ ವರ್ಚಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತೋರಿಸಿ, ಅಂದ್ರೆ ಒಂದು ರೀತಿ ಬಿಸಿ ಮುಟ್ಟಿಸಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ದೆಹಲಿಯಲ್ಲಿರುವಂತಹ ಹೈಕಮಾಂಡ್ ಮುಂದೆ ತನ್ನ ಹಿಂದೆ ಪಂಚಮಸಾಲಿ ಸಮುದಾಯ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪಂಚಮಸಾಲಿಗಳಿಗೆ ನಿಮ್ಮ ಪರವಾಗಿ ಈಗಿನ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಅನ್ನೋದನ್ನ ಮನದಟ್ಟು ಮಾಡಿ ತೋರಿಸಿದ್ದಾರೆ. ಸ್ನೇಹಿತರೆ, ಇಲ್ಲೊಂದು ವಿಷಯ ಗಮನಿಸಬೇಕಾಗಿರೋದು ಏನು ಅಂತ ಅಂದ್ರೆ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ವೋಟ್ ಬ್ಯಾಂಕ್ಗೆ ಅಂದ್ರೆ ಬಿಜೆಪಿಗೆ ಇರುವಂತಹ ಮೂಲ ವೋಟ್ ಬ್ಯಾಂಕ್ ಅಂತ ಅಂದ್ರೆ ಅದು ಲಿಂಗಾಯತ ಸಮುದಾಯ. ಇನ್ನು ಈ ಲಿಂಗಾಯತ ಸಮುದಾಯದಲ್ಲಿಯೇ ಪಂಚಮಸಾಲಿಯವರದು ಒಂದು ಪಾಲಿದೆ. ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಏನಾಗಿತ್ತು ಅಂತ ಅಂದ್ರೆ, ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ನಡೀತು. ಆಗ ಸ್ವಾಮೀಜಿಯವರನ್ನ ಬೊಮ್ಮಾಯಿ ಹತ್ರ ಕರ್ಕೊಂಡು ಹೋಗಿದ್ದು ಯತ್ನಾಳ್, ಹಾಗೆ ಕರ್ಕೊಂಡು ಹೋಗಿ ಸಮಾಧಾನ ಸಂಧಾನವನ್ನ ಮಾಡಿದ್ರು. ಆದ್ರೆ ಈ ರಿಸ್ಕ್ ಅನ್ನ ಈ ಸಂದರ್ಭದಲ್ಲಿ ಈಗ ವಿಜಯಾನಂದ ಕಾಶ್ಯಪ್ಪನವರು ತಗೊಳ್ಳೇ ಇಲ್ಲ. ಪ್ರತಿಭಟನೆಯನ್ನ ಮಾಡೋದಾದ್ರೆ ಮಾಡ್ಕೊಳ್ಳಿ, ಯಾಕಂತ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಪ್ರತಿಭಟಿಸುವಂತಹ ಹಕ್ಕಿದೆ ಅಂತ ಹೇಳ್ಬಿಟ್ಟು ಅಡ್ಡಗೋಡೆ ಮೇಲೆ ದೀಪ ಇಟ್ಬಿಟ್ರು. ಇನ್ನು ಮೊನ್ನೆ ಪ್ರತಿಭಟನೆ ಮಾಡುವಾಗ ಸ್ವಲ್ಪ ಅದು ಉಗ್ರ ರೂಪವನ್ನ ಪಡಿತು. ಏನಂತ ಹೇಳಿದ್ರೆ, ಸುವರ್ಣಸೌಧವನ್ನ ಈ ಪ್ರತಿಭಟನಾಕಾರರು ಮುತ್ಲಿಕ್ಕೆ ಹೋದಾಗ ಅವರ ವಿರುದ್ಧ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಈ ಲಾಠಿ ಚಾರ್ಜ್ ಮಾಡಿದ್ರಿಂದ ಬಿಜೆಪಿಗರಿಗೆ, ಅದರಲ್ಲೂ ಕೂಡ ಪಂಚಮಸಾಲಿಗಳಿಗೆ ಇನ್ನಷ್ಟು ಕೋಪ ಬಂತು. ಅವ್ರು ಏನಂದ್ರು ಅಂತ ಅಂದ್ರೆ, ನಿಮ್ಗೆ ನಾವು ಕೇಳಿದಂತಹ ರಿಸರ್ವೇಶನ್ ಅನ್ನು ಕೊಡ್ಲಿಕ್ಕೆ ಆಗದೇ ಇದ್ರೆ, ನೀವು ನಮ್ಮ ಪರವಾಗಿ ನಿಲ್ಲದೇ ಇದ್ರೆ, ನಮ್ಗೆ ನಮ್ಮ ಪರವಾಗಿ ನಿಲ್ಲುವಂತಹ ಸರ್ಕಾರವನ್ನು ನಾವು ರೂಪಿಸ್ತೀವಿ, ರಚನೆ ಮಾಡ್ತೀವಿ, ನಿಮ್ಮನ್ನ ಮುಗಿಸ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಒಟ್ಟಿನಲ್ಲಿ ಯತ್ನಾಳ್ ಅವರು ಮೊನ್ನೆ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯ್ತಲ್ಲ, ಆಗ ಇವರನ್ನ ಜೈಲಿಗೆ ಕೂಡ ಹಾಕಿದ್ರು. ಆಗ ಇವರು ಏನಂತ ಹೇಳಿದ್ರೆ, ನಮ್ಮ ಸದ್ದನ್ನ ಅಡಗಿಸ್ಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನೊಂದು ವಿಷಯ ಅಂತ ಅಂದ್ರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಹಾಗೆ ಅವರ ಮಗ BY ವಿಜಯೇಂದ್ರ ಅಂತ ಅಂದ್ರೆ ಆಗಲ್ಲ. ಯಾಕಾಗಲ್ಲ ಅಂತ ಅಂದ್ರೆ, ಅವರು ಕುಟುಂಬ ರಾಜಕಾರಣವನ್ನ ಮಾಡ್ತಾರೆ, ಜೊತೆಗೆ ಅವರು ಅಡ್ಜಸ್ಟ್ಮೆಂಟ್ ರಾಜಕೀಯ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಇವರೇ ಮುಖ್ಯ ಕಾರಣ, ಹೀಗೆಲ್ಲ ಮಾತನಾಡಿದ್ರು. ಹಾಗಾಗಿ ಇದೀಗ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಭಿನ್ನಮತೀಯರನ್ನ ಒಗ್ಗೂಡಿಸ್ತಾ ಇರುವಂತಹ ಯತ್ನಾಳ್ಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಸಿಗುತ್ತಾ ಅನ್ನುವಂತಹ ಒಂದು ಮಾತುಗಳು ಕೂಡ ಓಡಾಡ್ತಾ ಇದೆ. ಸ್ನೇಹಿತರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾಗಿ ಮಾತುಗಳನ್ನ ಹೇಳಿದ್ರಲ್ವಾ, ಅಂದ್ರೆ ಕುಟುಂಬ ರಾಜಕಾರಣ ಮಾಡ್ತಾರೆ, ಹಾಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ. ಈ ಸಂದರ್ಭದಲ್ಲಿ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿತ್ತು. ಆದ್ರೆ ಇದಾದ ನಂತರ ಕೂಡ ಏನ್ ಹೇಳ್ತಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸುಮ್ಮನೆ ಆಗ್ಲಿಲ್ಲ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಒಬ್ಬ ಪ್ರಾಮಾಣಿಕ, ಒಬ್ಬ ಒಳ್ಳೆಯ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು, ಆತ ಭ್ರಷ್ಟಾಚಾರವನ್ನ ಮಾಡಬಾರ್ದು, ಕರಪ್ಷನ್ ಅನ್ನ ಮಾಡಬಾರ್ದು, ಇನ್ನು ಯಾರು ಅಧಿಕಾರಕ್ಕೆ ಬರ್ತಾರಲ್ವಾ, CM ಆಗ್ತಾರಲ್ವಾ, ಅವ್ರದ್ದು ಕುಟುಂಬ ರಾಜಕಾರಣ ಆಗಿರಬಾರ್ದು, ವಂಶ ಪಾರಂಪರ್ಯದಿಂದ ಬಂದಿರುವಂತಹ ರಾಜಕೀಯ ಆಗಿರಬಾರ್ದು,
ಹೀಗಂತ ಹೇಳೋದ್ರ ಮೂಲಕ ಇಂಡೈರೆಕ್ಟ್ ಆಗಿ ಏನಂದ್ರು ಅಂತಂದರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗಬಾರ್ದು ಅಂತ ಗೊಡುಗಿದ್ರು. ಜೊತೆಗೆ ನಾನು ಒಳ್ಳೆ ವ್ಯಕ್ತಿ, ನಾನು ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ನಾನು CM ಆದರೆ ಏನು ತಪ್ಪು ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿದರು. ಇನ್ನು ಸ್ನೇಹಿತರೆ, ಯಡಿಯೂರಪ್ಪ ಹಾಗೆ BY ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಗಳನ್ನು ಮಾಡೋದು, ಟೀಕೆ ಮಾಡೋದು ಇದೇನು ಹೊಸ್ತಲ್ಲ, ಆಗಾಗ ಮಾಡ್ತಾನೆ ಇರ್ತಾರೆ. ಆದರೆ ಯತ್ನಾಳ್ ಅವರು ಎಲ್ಲ ಟೈಮಲ್ಲೂ ಕೂಡ ಸ್ವಲ್ಪ ಸೇಫ್ ಆಗ್ತಾರೆ. ಅಂದರೆ ತುಂಬ ಪೀಕಿಗೆ ಹೋಗುತ್ತೆ ಅವರು ಮಾಡಿರುವಂತಹ ಒಂದು ಆರೋಪಗಳಾಗಿರಬಹುದು, ಟೀಕೆಗಳಾಗಿರಬಹುದು, ಇದರ ಬಗ್ಗೆ ಬಹಳ ಚರ್ಚೆಗಳು ನಡೆಯುತ್ತೆ ದೊಡ್ಡ ಮಟ್ಟದಲ್ಲಿ. ಆ ನಂತರದಲ್ಲಿ ಅವರು ಸೇಫಾಗಿ ಹೋಗ್ತಾರೆ. ಅದೇನೋ ಏನು ಹೇಳ್ತಾರೆ, ತುಂಬ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವಷ್ಟು ಏನು ಅದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಲ್ಲ. ಹಾಗಾಗಿ ಇವರ ಹಿಂದೆ, ಯತ್ನಾಳ್ ಹಿಂದೆ BJPಯ ಕೇಂದ್ರ ವರಿಷ್ಠರು ಇದ್ದಾರೆ ಎನ್ನುವಂತಹ ಒಂದು ಸಂಶಯ ಕೂಡ ಬರದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಷಯ ಅಂತ ಅಂದರೆ ಸ್ನೇಹಿತರೆ, ಯತ್ನಾಳ್ ಅವರನ್ನು ಉಚ್ಚಾಟಿಸೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂತ ಅಂದರೆ ಸಂಘ ಪರಿವಾರ RSS ಹಿನ್ನೆಲೆ ಇರುವಂತಹ ಯತ್ನಾಳ್ ಅವರಿಗೆ ಹಿಂದುತ್ವದ ಒಂದು ಪ್ರಖರವಾದಂತಹ ಒಂದು ಚಿಂತನೆ ಇದೆ. ಹಿಂದುತ್ವದ ಬಗ್ಗೆ ರಾಜಾರೋಷವಾಗಿ ಒಂದು ರೀತಿಯಲ್ಲಿ ಅತ್ಯಂತ ನಿರ್ಭೀತಿಯಿಂದ ಮಾತನಾಡ್ತಾರೆ. ಹಾಗೆ ಲಿಂಗಾಯತ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವರು ಆದಂತಹ ಇವರನ್ನ ಪಕ್ಷದಿಂದ ತೆಗೆದುಹಾಕೋದು, ಉಚ್ಚಾಟನೆ ಮಾಡೋದು ಸುಲಭದ ಕೆಲಸ ಅಲ್ಲ. ಇನ್ನು 2019ರಲ್ಲಿ ಏನಾಗಿತ್ತು ಅಂತ ಅಂದರೆ, ಪ್ರವಾಹದ ಪರಿಸ್ಥಿತಿ ಬಂದಾಗ ಕೇಂದ್ರ ಸರ್ಕಾರ ನೆರವು ನೀಡೋದು ತಡ ಆಗಿತ್ತು. ಆಗ ಯತ್ನಾಳ್ ಅವರು ಪ್ರಧಾನಿ ಮೋದಿ ವಿರುದ್ಧವೇ ಗುಡುಗಿದ್ರು. ಆಗಲೂ ಕೂಡ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ರು. ಆದರೆ ಅಷ್ಟು ದೊಡ್ಡ ಪರಿಣಾಮ, ಆಗಲೇ ಹೇಳಿದ್ಮೇಲೆ ಬಚಾವಾಗಿಬಿಡ್ತಾರೆ ಅಂತ ಹೇಳಿದ್ರೆ ಅದೇನು ದೊಡ್ಡ ಸ್ವರೂಪವನ್ನು, ತೀವ್ರ ಸ್ವರೂಪವನ್ನು ಪಡ್ಕೊಂಡಿಲ್ಲ. ಇನ್ನು ನೀವು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಏನೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅವ್ರು ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ ಅಂತಂದರೆ ಅದನ್ನು ಅವ್ರು ಸಮರ್ಥಿಸ್ಕೊಳ್ತಾರೆ. ನಾನು ಯಾರಿಗೆ ಕೂಡ ಹೆದರಲ್ಲ, ನನ್ನ 30 ವರ್ಷದ ಸಾರ್ವಜನಿಕ ಬದುಕಿನಲ್ಲಿ ಜನರಿಗಾಗಿ ಮತ್ತು ಅಭಿವೃದ್ಧಿಗಾಗಿ ಮಾತನಾಡಿದ್ದೇನೆ ಹೀಗಂತ ಹೇಳಿ ಅವರನ್ನು ಅವರು ಡಿಫೆಂಡ್ ಮಾಡ್ಕೊಳ್ತಾರೆ. ಇನ್ನು ಇವರು ಹಿಂದುತ್ವದ ಬಗ್ಗೆ ಮಾತನಾಡುವ ಒಂದು ಶೈಲಿ, ಹಾಗೆ ನಿರ್ಭೀತಿಯಿಂದ ಎಲ್ಲವನ್ನ ಮಾತನಾಡ್ತಾರಲ್ವ, ಅಂದರೆ ಹೇಳಿಕೆಗಳನ್ನು ಕೊಡ್ತಾರಲ್ವ, ಇದೆಲ್ಲವನ್ನ ನೋಡ್ತಾ ಇದ್ರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ರೀತಿಯಲ್ಲಿಯೇ ಯತ್ನಾಳ್ ಸಹ ಪ್ರಚೋದಾತ್ಮಕ ಹೇಳಿಕೆಗಳನ್ನು ಕೊಡ್ತಾರೆ, ಪ್ರಚಾರಕ್ಕೆ ಬಂದಾಗೆಲ್ಲ ಇದೇ ಥರ ಮಾತನಾಡ್ತಾರೆ ಅಂತ ಹೇಳಿ ಹೇಳಲಾಗುತ್ತೆ. ಅಲ್ಲದೆ 1994ರಲ್ಲಿ ಬಿಜಾಪುರ ನಗರ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸನ ಸಭೆಗೆ ಆಯ್ಕೆಯಾದ್ರು. ಇನ್ನು ಸ್ನೇಹಿತರೆ, ಆಗ್ಲೇ ಹೇಳಿದ್ವಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಈಗ ಕಷ್ಟ ಅಂತ ಹೇಳಿ. ಆದರೆ ಇವರು ಉಚ್ಚಾಟನೆ ಆಗ್ಲಿಲ್ವಾ ಅಂತ ನೋಡೋದಾದ್ರೆ, ಪಕ್ಷ ವಿರೋಧಿ ಚಟುವಟಿಕೆಗಳಿಗಾಗಿ ಯತ್ನಾಳ್ ಅವರನ್ನ BJP 2010 ಮತ್ತು 2015ರಲ್ಲಿ 2 ಬಾರಿ ಉಚ್ಚಾಟನೆಯನ್ನ ಮಾಡಿದ್ರು. ನಂತರ 3 ವರ್ಷಗಳ ನಂತರ 2013ರಲ್ಲಿ BJPಗೆ ಮರಳಿದ್ರು. 2015ರಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷದ ರೆಬೆಲ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಅವರನ್ನ ಉಚ್ಚಾಟಿಸಲಾಗಿತ್ತು. ಆದರೂ ಕೂಡ ಯತ್ನಾಳ್ ಗೆಲುವನ್ನು ಸಾಧಿಸಿದ್ರು. ಒಂದು ಕಾಲದಲ್ಲಿ BJP ನಾಯಕರು ಮಾತಾಡಲಿಕ್ಕೆ ಹೆದರ್ತಾ ಇದ್ದಂತಹ ಕಾಲದಲ್ಲಿ ಯತ್ನಾಳ್ ಧೈರ್ಯವಾಗಿ ಮಾತನಾಡ್ತಾ ಇದ್ರು. ಆದರೆ ಇವತ್ತು ಆ ಪಟ್ಟಿಗೆ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್ ಇವರು ಮೊದಲಾದವರು ಸೇರ್ಪಡೆಯಾಗಿದ್ದಾರೆ. ಇನ್ನು ಸ್ನೇಹಿತರೆ, ಆಗ್ಲೇ ಹೇಳಿದ್ವಿ ಯತ್ನಾಳ್ ಅವರು ಪಂಚಮಸಾಲಿ ಹೋರಾಟದ ಪ್ರಮುಖರಾಗಿ ಗುರುತಿಸಿಕೊಳ್ಳೋದ್ರ ಹಿಂದೆ ಏನಾದರೂ ಅವರ ಒಂದು ಬೇಳೆಕಾಳನ್ನು ಬೇಯಿಸಿಕೊಳ್ಳುವಂತಹ ಒಂದು ಪ್ಲಾನ್ ಇದೆಯಾ ಅಂತ ಅಂದರೆ, BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಡೆಲ್ಲಿ ಭೇಟಿ ಸಂದರ್ಭದಲ್ಲಿ BJP ಹೈಕಮಾಂಡ್ ಪಂಚಮಸಾಲಿ ಅಸ್ತ್ರ ಪ್ರಯೋಗಕ್ಕೆ ಸೂಚನೆಯನ್ನು ನೀಡಿತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸ್ವಲ್ಪ ಮೂಲೆ ಗುಂಪಾಗಿದ್ದಂತಹ ಪಂಚಮಸಾಲಿ ಹೋರಾಟ ಬೆಳಗಾವಿ ಅಧಿವೇಶನ ಆರಂಭವಾಗ್ತಾ ಇದ್ದಂತೆ ಮತ್ತೆ ಮುನ್ನೆಲೆಗೆ ಬಂತು. ಹಾಗೆ ನೋಡಿದ್ರೆ ಈ ವಿಚಾರ BJPಯ ಬಹುತೇಕ ಮಂದಿಗೆ ಪಂಚಮಸಾಲಿ ಹೋರಾಟ ಇಷ್ಟು ತಾರಕಕ್ಕೆ ಹೋಗುವಂತಹ, ಅಂದರೆ ಇಷ್ಟೊಂದು ಪೀಕ್ಗೆ ಹೋಗುತ್ತೆ, ಇಷ್ಟೊಂದು ಏನಂತ ಹೇಳ್ತಾರೆ ಪ್ರತಿಭಟನೆ ತುಂಬ ಜೋರಾಗುತ್ತೆ ಅನ್ನುವಂತಹ ಒಂದು ಅವರಿಗೊಂದು ಕಲ್ಪನೆ ಕೂಡ, ಇಮ್ಯಾಜಿನ್ ಕೂಡ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದು ಕೂಡ ಏನಂತ ಹೇಳ್ತಾರೆ, ಒಂದು ಪ್ಲ್ಯಾನು, ಅಂದರೆ ಯತ್ನಾಳ್ ಅವರನ್ನು ಮುಂದಿಟ್ಕೊಂಡು BJPಯ ಕೆಲವು ವರಿಷ್ಠರು ಈ ರೀತಿಯಾಗಿ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಪಂಚಮಸಾಲಿ ಹೋರಾಟದಿಂದಾಗಿ ಯತ್ನಾಳ್ ಅವರ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದ್ರೆ, ಇನ್ನು ಯತ್ನಾಳ್ ಅವರಿಗೆ ರಾಷ್ಟ್ರೀಯ ಸ್ಥಾನಮಾನ ಏನನ್ನ ಕೊಡಬಹುದು ಅಂತ ನೋಡೋದಾದ್ರೆ, ರಾಜಕೀಯವನ್ನು ಹೊರತುಪಡಿಸಿ ಯತ್ನಾಳ್ 122 ವರ್ಷಗಳಷ್ಟು ಹಳೆಯದಾದ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ಸರ್ಕಾರದ ನೆರವಿಲ್ಲದೆ 1,000 ಗೋವುಗಳಿರುವ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇಂತಹ ಬಂಡಾಯದ ನಡುವೆ ಯತ್ನಾಳ್ಗೆ ಪಕ್ಷದಲ್ಲಿನ ಕೇಂದ್ರ ಮಟ್ಟದಲ್ಲಿಯೇ ಹುದ್ದೆ ನೀಡುವಂತಹ ಪ್ರಸ್ತಾಪ ಕೂಡ ಬಂದಿದೆ. ಇನ್ನು ಪ್ರಧಾನ ಕಾರ್ಯದರ್ಶಿ ಜೊತೆಗೆ ರಾಜ್ಯವೊಂದರ ಉಸ್ತುವಾರಿಯನ್ನು ವಹಿಸಬಹುದು. ಅವರೊಂದಿಗೆ ಗುರುತಿಸಿಕೊಂಡವರಲ್ಲಿ ಕೆಲವರನ್ನ ಕರ್ನಾಟಕದ BJP ಪದಾಧಿಕಾರಿಗಳನ್ನಾಗಿ ಮಾಡಬಹುದು ಎನ್ನುವ ಚರ್ಚೆಗಳು ಕೂಡ ನಡೆದಿದೆ. ಅಂದ್ರೆ ಇದು ಇನ್ನೂ ಚರ್ಚೆಯ ಹಂತದಲ್ಲಿಯೇ ಇದೆ, ಪಕ್ಕ ಆಗಲಿಲ್ಲ. ಆದರೆ ಇದಕ್ಕೆಲ್ಲ ಸುಮಾರು ಸಮಯಗಳು ಬೇಕಾಗುತ್ತೆ. ಅಲ್ಲಿ ತನಕ ಯತ್ನಾಳ್ ಅವರು ಈ ರೀತಿಯಾಗಿ ಆರೋಪಗಳನ್ನು ಮಾಡೋದು, ಕೆಲವೊಂದು ಪ್ರತಿಭಟನೆಗಳನ್ನು ಮುನ್ನಡೆಸೋದು,
ಹೀಗೆ ಜೈಲಿಗೆ ಹೋಗೋದು, ಹೇಳಿಕೆಗಳನ್ನು ಕೊಡೋದು ಈ ರೀತಿಯಾಗಿಯೇ ಇರುತ್ತೆ. ಆದರೆ ಒಂದಲ್ಲ ಒಂದು ದಿನ ಅವರಿಗೆ ಬೇಕಾಗಿರುವಂತಹ ಸ್ಥಾನಮಾನ ಸಿಗುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ ಅಂತಲೂ ಹೇಳಲಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ. ಧನ್ಯವಾದ.